ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಭಾರ್ಗವಿ ರೂಮಲ್ಲಿ ಫೈಲ್ನಲ್ಲಿ ಏನೋ ಬರಿತಾ ಇರುವಾಗ ಹಿಂದಿನಿಂದ ಶ್ರೀಮಂತ ಬರ್ತಾನೆ. ಆಗ ಭಾರ್ಗವಿ ಪೆನ್ನನ್ನು ಚುಚ್ಚೋಕೆ ತಿರುಗ್ತಾಳೆ. ಅಮ್ಮ ಅಂತ ಕೂಗ್ತಾನೆ ಶ್ರೀಮಂತ. ಇದೇನು ಮಾಡಿಬಿಟ್ಟೆ ಮಗಳೇ, ನಿನ್ನ ಹೆದರಿಸೋಣ ಅಂತ ಬಂದರೆ ನನ್ನ ಕತೆನೇ ಮುಗಿಸ್ಬಿಡ್ತಿದ್ಯಲ್ಲ ಅಂತಾನೆ ಶ್ರೀಮಂತ. ಐ ಆಮ್ ಸಾರಿ ಶ್ರೀಮಂತಪ್ಪ, ನಮ್ಮ ಮನೇಲಿರೋ ಕೆಲವ್ರ ಬಗ್ಗೆ ನಿನಗೆ ಗೊತ್ತಲ್ವಾ, ಅದಕ್ಕೆ ಮನಸ್ಸು ಯಾವಾಗಲೂ ಅಲರ್ಟ್ ಆಗಿರುತ್ತೆ ಅಂತಾಳೆ ಭಾರ್ಗವಿ. ಮಗಳೇ, ಈ ಶ್ರೀಮಂತ ಇರಬೇಕಾದ್ರೆ ಒಂದು ಸೊಳ್ಳೆನೂ ಒಳಗಡೆ ಬರಲ್ಲ, ಹಾಗೆ ನೋಡ್ಕೋತಾನೆ. ನಿನ್ನ ಪಾಡಿಗೆ ನೀನು ಕೆಲಸ ಮಾಡು, ಯಾರು ಬರ್ತಾರೋ ನಾನು ನೋಡ್ತೀನಿ ಮಗಳೇ. ಇದು ಆಶ್ರಮದ ಅಕೌಂಟ್ ಬುಕ್ ತರಹ ಇಲ್ವಲ್ಲ, ಕೇಸ್ ಫೈಲಾ ಅಂತಾನೆ ಶ್ರೀಮಂತ. ಅಪ್ಪನ ಹಳೆ ಫೈಲು ಅಂತಾಳೆ ಭಾರ್ಗವಿ. ಮಗಳೇ, ಇವಾಗ ಈ ಫೈಲ್ ಯಾಕೆ ಅಂತಾನೆ ಶ್ರೀಮಂತ. ಆಗ ಭಾರ್ಗವಿ ಶ್ರೀಮಂತಂಗೆ ಹತ್ತಿರ ಬನ್ನಿ ಅಂತ ಕರೆದು ನಿಧಾನಕ್ಕೆ ಎಲ್ಲ ಹೇಳ್ತಾಳೆ. ಈಗಾಗಲೇ ಅರ್ಜುನ್ ಸಾಕಷ್ಟು ತಯಾರಿನ ಮಾಡ್ಕೊಂಡಿದ್ದಾರೆ, ಅವ್ರ ಜೊತೆಗೆ ನಾನು ಸ್ವಲ್ಪ ಹೆಲ್ಪ್ ಮಾಡೋಣ ಅಂತ ನಾನು ಕೆಲವೊಂದು ಪಾಯಿಂಟ್ಸ್ನ ಕೊಟ್ಟರೆ ಅವರಿಗೂ ಹೆಲ್ಪ್ ಆಗುತ್ತಲ್ವಾ ಅಂತಾಳೆ ಭಾರ್ಗವಿ. ಅಲ್ಲ ಮಗಳೇ, ಹಗಲು ರಾತ್ರಿ ಅಂದೆ ನಮ್ಮ ಲಂಬು ಬಾವನ್ನು ಬಿಡಿಸೋದಕ್ಕೋಸ್ಕರ ಇಷ್ಟೊಂದು ಕಷ್ಟಪಡ್ತಿದ್ಯಾ, ಆದರೆ ಆ ನಿನ್ನ ಗಂಡ ಇದನ್ನಲ್ಲ ಪಾರ್ಥ, ಯಾವುದೂ ಅವನ ಕಣ್ಣಿಗೆ ಕಾಣಿಸ್ತಾನೆ ಇಲ್ವಲ್ಲ ದಡ್ಡ ಅಂತಾನೆ ಶ್ರೀಮಂತ. ಹೋಗಲಿ ಬಿಡಿ ಶ್ರೀಮಂತಪ್ಪ, ನೋಡಿ ಇವಾಗ ಮಾವ ಜೈಲಿಂದ ಹೊರಗಡೆ ಬರೋದಷ್ಟೇ ಮುಖ್ಯ ಅಲ್ವಾ, ಅವ್ರ ಮನೆಗೆ ಬಂದ ಮೇಲೆ ಎಲ್ಲ ತಾನೇ ಸರಿಯಾಗುತ್ತೆ ಅಂತಾಳೆ ಭಾರ್ಗವಿ. ಮಗಳೇ, ಈಗಲೂ ನನ್ನ ಅಳಿಯನ್ನು ಬಿಟ್ಕೊಡ್ತಿಲ್ಲ ನೋಡು, ಅದು ನೀವಿಬ್ಬರು ಏನಾದರೂ ಜೊತೆಯಾಗಿಬಿಟ್ರೆ ನಿಮ್ಮನ್ನು ಯಾರೂ ದೂರ ಮಾಡೋಕ್ಕಾಗಲ್ಲ ಮಗಳೇ ಅಂತಾನೆ ಶ್ರೀಮಂತ. ಈಗಲೂ ಅಷ್ಟೇ ಶ್ರೀಮಂತಪ್ಪ, ಅರ್ಜುನ್ ನನ್ನನ್ನು ಎಷ್ಟೇ ದೂರ ಮಾಡಿದ್ರು ನಾನು ಅವರಿಗೆ ನೆರಳಾಗಿ ಇರ್ತೀನಿ ಅಂತಾಳೆ ಭಾರ್ಗವಿ. ಸೂಪರ್ ಮಗಳೇ, ನೀನು ನಿನ್ನ ಮೇಲೆ ನನ್ನ ಅಳಿಯನ ಮೇಲೆ ಯಾವುದೇ ಶತ್ರು ಕಣ್ಣು ಬೀಳದೇ ಇರಲಿ ಅಂತಾರೆ ಶ್ರೀಮಂತ. ಹೊರಗಡೆ ಇರೋ ಶತ್ರುಗಳಿಗಿಂತ ಮನೆ ಒಳಗಡೆ ಇರೋ ಶತ್ರುಗಳ ಬಗ್ಗೆನೇ ತುಂಬ ಯೋಚನೆ ಆಗಿದೆ. ಈಚೆ ಅಂತಾಳೆ ಭಾರ್ಗವಿ. ಈಚೆ ಬೃಂದ ಕಾರಲ್ಲಿ ಕೂತ್ಕೊಂಡು ಫೋನಲ್ಲಿ ಏನಮ್ಮ ಹೇಳ್ತಿದ್ಯಾ, ಆ ಭಾರ್ಗವಿ ಮಾವನ ಹೇಗೆ ಆಚೆ ತರ್ತಾಳೆ, ಮನೇಲಿ ಇದ್ದವರನ್ನು ಜೈಲಿಗೆ ಅಟ್ಟದೇ ಇದ್ದರೆ ಅಷ್ಟೇ ಸಾಕು ಅಂತಾಳೆ. ಸುಮ್ಮನೆ ನೀನು ಅವಳನ್ನು ಬೈತಾನೆ ಇರಬೇಡ, ಅವಳು ನಿನ್ನ ತಂಗಿ ಕಣೆ ಅಂತಾರೆ ಪೂರ್ಣಿಮಾ. ತಂಗಿ ಅಂತ ಅವಳು ಮಾಡಿರೋ ತಪ್ಪಿಗೆ ಅವಳನ್ನು ತಲೆ ಮೇಲೆ ಹರಿಸ್ಕೊಂಡು ಮೆರ್ಸೋಕ್ಕಾಗುತ್ತೇನಮ್ಮ ಅಂತಾಳೆ ಬೃಂದ. ಅವಳು ತಪ್ಪು ಮಾಡಿದ್ದಿರ್ಬೋದು ನಿಜ, ಆದರೆ ಅಲ್ಲಿ ಅವಳನ್ನು ಮೀರಿ ಏನೋ ನಡೀತಿದೆ ಅನ್ನಿಸ್ತಿದೆ ಕಣೆ ಅಂತಾರೆ ಪೂರ್ಣಿಮಾ. ಏನು ನಿನ್ನ ಮಾತಿನರ್ಥ, ನಾವೆಲ್ಲ ಸೇರಿ ಅವಳಿಗೆ ಕಷ್ಟ ಕೊಡ್ತಿದ್ದೀವಿ ಅಂತ ಹೇಳ್ತಿದ್ಯಾ ಅಂತಾಳೆ ಬೃಂದ. ಇಲ್ಲ ಕಣೆ, ನಿಮ್ಮನೇಲೆ ಯಾರೋ ಶತ್ರುಗಳಿರ್ಬೋದು, ಅದಕ್ಕೆ ಹೀಗೆಲ್ಲ ನಡೀತಾ ಇರ್ಬೋದು. ಹೋಗಲಿ ಬಿಡೆ, JP ಅವರು ಆಚೆ ಬಂದರೆ ಎಲ್ಲ ಸರಿ ಹೋಗುತ್ತೆ. ನೋಡು, ನಿನ್ನ ಸಂಸಾರ ಭಾರ್ಗವಿ ಸಂಸಾರ ಸರಿ ಹೋಗಿ ನೀವು ಮನೆಯವರೆಲ್ಲ ಅನ್ಯೋನ್ಯವಾಗಿದ್ದರೆ ಅಷ್ಟು ಸಾಕು ಬೃಂದ ಅಂತಾರೆ ಪೂರ್ಣಿಮಾ. ಅವಳನ್ನು ಮನೆಯಿಂದ ಆಚೆ ಕಳಿಸ್ಬೇಕು ಅಂತ ನಾನು ಯೋಚಿಸ್ತಿದ್ರೆ ಈ ಅಮ್ಮ ಒಬ್ಳು ಅಂತ ಮನಸ್ಸಲ್ಲೇ ಅನ್ಕೋತಾಳೆ ಬೃಂದ. ಅರ್ಜುನ್ಗೆ ಸಹಾಯ ಆಗಲಿ ಅಂತ ಅಪ್ಪನ ಹಳೆ ಫೈಲನ್ನು ನಾನೇ ಕೊಟ್ಟು ಕಳಿಸಿದ್ದೀನಿ, ಆದಷ್ಟು ಬೇಗ JP ಅವರು ನಿರಪರಾಧಿ ಅಂತ ಸಾಬೀತಾಗುತ್ತೆ ಅಂತಾರೆ ಪೂರ್ಣಿಮಾ. ಆಗ ಬೃಂದ ಶಾಕ್ನಿಂದ ಫೈಲಾ ಅಂತ ಕಾರಿಂದ ಇಳಿದು ಯಾವ ಫೈಲಮ್ಮ ಅಂತಾಳೆ. ನಿಮ್ಮ ಮನೆಗೆ ಗಾಯತ್ರಿ ಅನ್ನೋರು ಬಂದುಬಿಟ್ಟಿದ್ದಾರಲ್ಲ ಆ ಫೈಲ್ ಅಂತಾರೆ ಪೂರ್ಣಿಮಾ. ಅಲ್ಲಮ್ಮ, ಅದನ್ನು ಯಾಕೆ ಭಾರ್ಗವಿ ಕೈ ಕೊಟ್ಟೆ ಅಂತಾಳೆ ಬೃಂದ. ಯಾಕಂದರೆ ನಿನ್ನ ಮಾವ ಆಚೆ ಬರೋದು ಬೇಡವಾ ಅಂತಾರೆ ಪೂರ್ಣಿಮಾ. ಹೂನಮ್ಮ, ಬರಬೇಕು, ತುಂಬ ಒಳ್ಳೆ ಕೆಲಸ ಮಾಡಿದೆ, ಥ್ಯಾಂಕ್ಸ್ ಅಮ್ಮ, ಥ್ಯಾಂಕ್ಸ್ ಅಂತ ಕಾಲ್ ಕಟ್ ಮಾಡ್ತಾಳೆ ಬೃಂದ. ಪೆದ್ದಿ ಅಮ್ಮನ ಹತ್ರ ಹೆಲ್ಪ್ ಕೇಳಿ ನಾನೇ ಕೈ ಸುಟ್ಕೊಂಡೆ, ಕರೆದು ಕೆನ್ನೆಗೆ ಹೊಡೆಸ್ಕೊಳ್ಳೋದು ಅಂದರೆ ಇದೇ ಇರಬೇಕು. ಈ ಭಾರ್ಗವಿ ಕೈಗೆ ಫೈಲ್ ಸಿಕ್ಕಿದೆ ಅಂತಂದರೆ ಅವಳು ಸುಮ್ಮನೆ ಇರ್ತಾಳ, ಬೆರಳು ಸಿಕ್ಕಿದ್ರೆ ಹಸ್ತಾನೆ ನುಂಗ್ತಾಳೆ. ಇದೆಲ್ಲ ನನ್ನ ಬುಡಕ್ಕೆ ಬಂದರೆ ಅಯ್ಯೋ ದೇವ್ರೆ, ಈ ವಿಚಾರ ಗಾಯತ್ರಿ ದೇವಿಗೆ ಗೊತ್ತಾದರೆ ನಾನೇ ಉಲ್ಟಾ ಹೊಡ್ತಿದ್ದೀನಿ ಅಂದ್ಕೊಂಡು ನನ್ನ ಕತೆ ಅಷ್ಟೇ. ಇಲ್ಲ, ಮೊದಲು ಆ ಭಾರ್ಗವಿ ಕೈಯಿಂದ ಫೈಲನ್ನು ಕಿತ್ಕೋಬೇಕು ಅಂತ ಯೋಚನೆ ಮಾಡ್ತಾಳೆ. ಈಚೆ ಭಾರ್ಗವಿ ಅರ್ಜುನ ಆಫೀಸ್ ರೂಮಲ್ಲಿ ಫೈಲನ್ನೆಲ್ಲ ಇಡ್ತಿರ್ತಾಳೆ. ಆಗ ಶ್ರೀಮಂತ, ಮಗಳೇ ಏನು ಮಾಡ್ತಿದ್ಯಾ ಅಂತಾನೆ. ಇದರಿಂದ ಅರ್ಜುನ್ಗೆ ಸಹಾಯ ಆದರೆ ಅಷ್ಟೇ ಸಾಕು, ಒಟ್ಟಿನಲ್ಲಿ ಮಾವ ನಿರಪರಾಧಿ ಅಂತ ಅವ್ರು ಬಿಡುಗಡೆ ಆದರೆ ಅಷ್ಟು ಸಾಕು ಅಂತಾಳೆ. ಆಗ ಅರ್ಜುನ್ ಬಂದು ಭಾರ್ಗವಿ ಅಂತ ಫೈಲ್ ನೋಡಿ, ನಿಮಗೆ ಇಲ್ಲಿಗೆ ಬರೋದಕ್ಕೆ ಯಾರು ಪರ್ಮಿಷನ್ ಕೊಟ್ಟಿದ್ದು, ನನ್ನ ಕೇಳದೆ ಇಲ್ಲಿಗೆ ಬರಬೇಡಿ, ಏನನ್ನು ಮುಟ್ಬೇಡಿ ಅಂತ ನಿಮಗೆ ಹೇಳಿದ್ದೆ ತಾನೆ ಅಂತಾನೆ. ಪಾರ್ಥ, ಈ ಕೇಸ್ಗೆ ಸ್ವಲ್ಪ ಹೆಲ್ಪ್ ಆಗಲಿ ಅಂತ ಕೆಲವು ಪಾಯಿಂಟ್ಸ್ನ ಅಂತ ಭಾರ್ಗವಿ ಹೇಳುವಾಗ, ಸಹಾಯನ ಹೆಂಡತಿ ಅಂದರೆ ಒಂದು ಟೀಮ್, ಆದರೆ ನೀವು ಅದನ್ನು ಮರೆತು ಈ ಗಾಯತ್ರಿ ದೇವಿನೇ ಮುಖ್ಯ ಅನ್ನೋ ತರಹ ಬಿಹೇವ್ ಮಾಡ್ತಿದ್ದೀರಾ, ನಾನು ಲೆಕ್ಕಕ್ಕಿಲ್ವೇನೋ ಅನ್ನೋ ತರಹ ನಡ್ಕೊಂಡಿದ್ದೀರಾ ಅಂತಾನೆ ಅರ್ಜುನ್. ಆಗ ಬೃಂದ ಬಂದು ಕೇಳಿಸ್ಕೊತಾ ನಿಂತಿರ್ತಾಳೆ. ಅಳಿಮಯ್ಯ, ಈ ಗಂಡ ಹೆಂಡತಿ ಅಂದಮೇಲೆ ಮಾತುಗಳು ಬರೋದು ಹೋಗೋದು ಸಹಜ ಅಲ್ವೇನೋ ಅಂತಾನೆ ಶ್ರೀಮಂತ. ಸಹಜನೇ, ಆದರೆ ನಂಬಿಕೆನೇ ಮುಗ್ದು ಹೋಗಬಾರ್ದಲ್ವಾ. ಇವತ್ತಿನ ಕಾಲದಲ್ಲಿ ಗಂಡ ಹೆಂಡತಿ ಸಂಬಂಧ ಅಂದರೆ ಎಷ್ಟು ಡೆಲಿಕೇಟ್ ಆಗಿದೆ ಅಂತ ನೋಡಿದ್ಯಾ ಅಲ್ಲ ಮಾವ. ಸಣ್ಣ ವಿಷಯಕ್ಕೂ ಜಗಳ, ಡಿವೋರ್ಸ್, ಅವ್ರ ಬಗ್ಗೆ ಇವ್ರು ಕೆಟ್ಟದಾಗಿ ಮಾತಾಡೋದು, ಇವ್ರ ಬಗ್ಗೆ ಅವ್ರು ಕೆಟ್ಟದಾಗಿ ಮಾತಾಡೋದು, ಹೀಗೆ ಏನೇನೋ ನಡೀತಿದೆ. ಆದರೆ ನನ್ನ ಕನಸು ಹೇಗಿತ್ತು ಗೊತ್ತಾ, ನಾನು ನನ್ನ ಹೆಂಡತಿ ಹಾಗೆಲ್ಲ ಜಗಳ ಆಡಲ್ಲ, ನಮ್ಮ ಮಧ್ಯೆ ಮೂರನೇವ್ರು ಹೇಳೋ ಮಾತಿಗೆ ಅನುಮಾನಕ್ಕೆ ಜಾಗನೇ ಇಲ್ಲ ಅಂತ ಅಂದ್ಕೊಂಡಿದ್ದೆ. ಪ್ರೀತಿಸೋಕ್ಕೂ ಮುಂಚೆ ನಾವಿಬ್ಬರು ಫ್ರೆಂಡ್ಸ್, ಆ ಫ್ರೆಂಡ್ಶಿಪ್ ಮೇಲೆ ನಮ್ಮ ಪ್ರೀತಿ ಸೌಧ ಕಟ್ಟಿದ್ವಿ, ಅದೇನೇ ವಿಷಯ ಇದ್ದರೂ ಇಬ್ಬರು ಕೂತ್ಕೊಂಡು ಬಗೆಹರಿಸ್ಕೋತೀವಿ ಅಂತೆಲ್ಲ ಮಾತಾಡಿದ್ವಿ. ಆದರೆ ಇದೇ ಮನಸ್ಥಿತಿ ಇಬ್ಬರಿಗೂ ಇರಬೇಕಲ್ವ ಮಾವ ಅಂತಾನೆ ಅರ್ಜುನ್.
ನಾನು ತಪ್ಪು ಮಾಡಿದ್ದೀನಿ ನಿಜ ಪಾರ್ಥ, ಆದರೆ ಅದನ್ನೆಲ್ಲ ತಿದ್ದುಕೊಂಡು ನಡೆಯೋಕ್ಕೆ ನಾನು ಪ್ರಯತ್ನ ಪಡ್ತಾ ಇದ್ದೀನಿ ಅಂತಾಳೆ ಭಾರ್ಗವಿ. ನಿಮ್ಮ ಕತೆ ಒಂಥರ ತೋಳ ಬಂತು ತೋಳ ಕತೆ ಥರ ಇದೆ. ನಾನು 1000 ಸಲ ಕೇಳಿದರೂ ನೀವೇನು ಹೇಳಿಲ್ಲ. ಈಗ ನೀವು ನಿಜ ಹೇಳಿದರೂ ನಂಬೋ ಸ್ಥಿತಿಯಲ್ಲಿ ನಾನಿಲ್ಲ. ಈಗಲೂ ಅಷ್ಟೇ, ನಾನು ಕಷ್ಟಪಟ್ಟು ಕಲೆಕ್ಟ್ ಮಾಡಿರೋ ಸಾಕ್ಷಿನ ಗಾಯತ್ರಿ ದೇವಿಗೆ ಕೊಡೋಕೆ ಬಂದಿದ್ರೇನೋ ಅನ್ನಿಸ್ತಿದೆ. ಹೇಗಿದ್ದರೂ ನೀವು ಕುಚುಕುಗಳಲ್ವಾ? ಡ್ಯಾಡ್ ವಿಷಯದಲ್ಲಿ ಈ ಥರ ರಿಸ್ಕ್ ತಗೊಳ್ಳೋಕ್ಕೆ ರೆಡಿ ಇಲ್ಲ. ಜಗಳ ಆಡೋದಕ್ಕೂ ನನಗೆ ಇಷ್ಟ ಇಲ್ಲ. ಅಷ್ಟು ಕಾಳಜಿ ಇದ್ದರೆ ಈ ಕೇಸಿಂದ ದೂರ ಇರಿ, ಅಷ್ಟು ಸಾಕು ಅಂತ ಫೈಲ್ನ ತಗೊಂಡು ಅಲ್ಲಿಂದ ಹೋಗ್ತಾನೆ ಅರ್ಜುನ್. ಆಗ ಬೃಂದಾ, ಭಾರ್ಗವಿ ಆ ಫೈಲ್ನ ಜೋಡಿಸಿದ ಮೇಲೆ ಆ ಫೈಲನ್ನು ತಗೊಂಡು ಹೋಗೋಣ ಅಂತ ಬಂದೆ. ಅಷ್ಟರಲ್ಲಿ ಈ ಅರ್ಜುನ್ ಬಂದು ಆ ಫೈಲನ್ನೇ ತಗೊಂಡು ಹೋಗ್ಬಿಟ್ನಲ್ಲ, ಅಚ್ಚೆ ಏನು ಮಾಡೋದೀಗ ಅಂತ ಯೋಚನೆ ಮಾಡ್ತಾಳೆ. ಏನು ಮಗಳೇ, ಅವ್ನು ಹಾಗೆ ಮಾತಾಡ್ತಿದ್ರು ನೀನು ಸುಮ್ಮನೆ ಇದೆಯಲ್ಲ, ಇರೋ ವಿಚಾರನ ಹೇಳೋದಲ್ವಾ ಅಂತಾನೆ ಶ್ರೀಮಂತ. ಅವ್ರು ಹೇಳ್ತಿರೋದು ಸತ್ಯನೇ ಅಲ್ವಾ? ನಾವು ತಪ್ಪು ಮಾಡಿ ಸುಲಭವಾಗಿ ಸಾರಿ ಕೇಳಿ ಎಲ್ಲ ಸರಿಯೋಯ್ತು ಅಂತ ಅಂದ್ಕೊಂಡು ಬರ್ತೀವಿ. ಆದರೆ ಆ ತಪ್ಪಿಂದ ನೋವು ತಿಂದಿರೋದು ಅವರಿಗೆ ಎಷ್ಟು ಹರ್ಟ್ ಆಗಿರಬೇಡ. ಈಗಲಾದರೂ ಅವ್ರು ನನ್ನ ಜೊತೆ ಸ್ವಲ್ಪ ಮಾತಾಡಿದ್ರಲ್ಲ, ಅದೇ ಸಮಾಧಾನ ಅಂತಾಳೆ ಭಾರ್ಗವಿ. ಸೂಪರ್ ಮಗಳೇ ನೀನು, ಸೂಪರ್ ಅಂತಾನೆ ಶ್ರೀಮಂತ. ಈಚೆ ಬೃಂದಾ ನಿಧಾನಕ್ಕೆ ಅರ್ಜುನ್ ಆಫೀಸ್ ರೂಮ್ ಒಳಗಡೆ ಬಂದು ಡೋರ್ ಲಾಕ್ ಮಾಡಿಕೊಂಡು ಅಲ್ಲಿರೋ ಫೈಲನ್ನೆಲ್ಲ ನೋಡ್ತಾಳೆ. ಇಷ್ಟು ಹೊತ್ತು ಹುಡುಕಿದ್ದಕ್ಕೆ ಸಾರ್ಥಕ ಆಯಿತು. ಮೊದಲು ತಗೊಂಡೋಗಿ ಇದನ್ನು ಅತ್ತೆಗೆ ಕೊಟ್ಬಿಡ್ಬೇಕು ಅನ್ನುವಾಗ ಅರ್ಜುನ್ ಡೋರ್ ಓಪನ್ ಮಾಡಿ ಅತ್ತಿಗೆ ಇಲ್ಲೇನು ಮಾಡ್ತಿದ್ದೀರಾ ಅಂತಾನೆ. ನಿನಗೆ ಗೊತ್ತಿಲ್ವ ಅರ್ಜುನ್, ಮಾವ ಇಲ್ಲದೇ ಇರೇ ಈ ರೂಮು ಧೂಳು ಹಿಡಿತಿದೆ. ಮಾವ ಇದ್ದಿದ್ದು ಈ ಜಾಗ ಈ ತರಹ ಪಿಕೋ ಅಂತಿದ್ರೆ ಏನೋ ಒಂಥರ ಅನಿಸುತ್ತೆ. ಅದಕ್ಕೆ ಬಾಗಿಲು ತೆಗೆದಿದ್ರೆ ಅವರೇ ಇದ್ದಾರೆ ಅಂತ ಖುಷಿಯಾಗುತ್ತೆ ಅಂತಾಳೆ ಬೃಂದಾ. ಡ್ಯಾಡನ್ನು ಎಷ್ಟು ಮಿಸ್ ಮಾಡ್ಕೋತಿದ್ದೀವಿ ಅಲ್ವಾ ಅಂತಾನೆ ಅರ್ಜುನ್. ಹ್ಞೂ ಅರ್ಜುನ್, ಆದಷ್ಟು ಬೇಗ ಮಾವ ವಾಪಸ್ ಬರಲಿ ಅಂತ ನಾನು ಬೇಡ್ಕೋತಿದ್ದೀನಿ. ಮಾವ ಇಲ್ಲದೇ ಇರೋ ಮನೆ ಅಂತಲೇ ಅನಿಸಲ್ಲ ಅಂತಾಳೆ ಬೃಂದಾ. ಎಲ್ರಿಗೂ ಒಂದು ಒಳ್ಳೆ ಮನಸ್ಸು ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಕೆಲವು ಮನೇಲಿ ಇದ್ಕೊಂಡೇ ಮನೆ ಹೊಡಿತಾರೆ. ಅತ್ತಿಗೆ ಆ ಫೈಲ್ ಕೊಡಿ ಅಂತಾನೆ ಅರ್ಜುನ್. ಬೃಂದಾ ಫೈಲ್ ಕೊಡ್ತಾಳೆ. ಇದೇ ಫೈಲ್ನ ಹುಡುಕ್ತಿದ್ದೆ, ಥ್ಯಾಂಕ್ ಗಾಡ್ ಸಿಕ್ಬಿಡ್ತು ಅಂತ ಹೋಗುವಾಗ ಅರ್ಜುನ್ ಹೇಳೋದನ್ನೇ ಮರ್ತುಬಿಟ್ಟಿದೆ. ಮಾವಂಗೆ ಟ್ಯಾಬ್ಲೆಟ್ ಬೇಕು ಅಂತ ಕಾಲ್ ಬಂದಿತ್ತು, ಅದೇನೋ ಅಂತ ನೋಡ್ತೀಯಾ ಅಂತಾಳೆ ಬೃಂದಾ. ಹೌದಾ, ನನಗೂ ಕಾಲ್ ಬಂದಿತ್ತು ಏನೋ, ಫೋನ್ ಚಾರ್ಜಿಗೆ ಇಟ್ಟಿದ್ದೆ, 1 ನಿಮಿಷ ಇರಿ ನೋಡ್ಕೊಂಡು ಬರ್ತೀನಿ ಅಂತ ಆ ಫೈಲನ್ನು ಅಲ್ಲೇ ಬಿಟ್ಟು ಹೋಗ್ತಾನೆ ಅರ್ಜುನ್. ಅಬ್ಬಾ, ಕೈಗೆ ಬಂದು ತುತ್ತು ಬಾಯಿಗೆ ಬರಲ್ವೋ ಅಂತ ಅಂದ್ಕೊಂಡಿದ್ದೆ, ಸದ್ಯ ಸಿಗ್ತಲ್ಲ ಅಂತ ಬೃಂದಾ ಭಾರ್ಗವಿನ ಒಂದು ಬಟ್ಟೆನ ತಂದು ಫೈಲ್ ಮೇಲೆಲ್ಲ ಇಟ್ಟು ತನಗೆ ಬೇಕಾದ ಫೈಲ್ ತಗೊಂಡು ಹಣೆ ಬರ ಕೆಟ್ಟಿದ್ರೆ ಕಳ್ಳ ಕುಡ್ಸೋನ್ ಬದಲು ಎಳ್ಳು ಕುಡ್ದವನು ಸಿಕ್ಕಾಕ್ಕೊಡ್ತಾನೆ ಅಂತ ಅಮ್ಮ ಯಾವಾಗಲೂ ಹೇಳೋಳು. ಇವತ್ತು ನಿನ್ನ ಕತೆನೂ ಅದೇ ಭಾರ್ಗವಿ ಅಂತ ಹೋಗ್ತಾಳೆ ಬೃಂದಾ. ಈಚೆ ಪೂರ್ಣಿಮಾ ಭಾರ್ಗವಿ ರೋಡಲ್ಲಿ ಬರ್ತಾ ಇರ್ತಾರೆ. ಭಾರ್ಗವಿ, ನಾನು ನಿನಗೆ ಕೊಟ್ಟಿರೋ ಫೈಲಿಂದ ನಿನಗೇನಾದರೂ ಉಪಯೋಗ ಆಯ್ತಮ್ಮ ಅಂತಾರೆ. ಒಂದಿಷ್ಟು ಮುಖ್ಯವಾದ ವಿಚಾರಗಳು ಗೊತ್ತಾದ್ವು ಅಮ್ಮ, ಆದರೆ ಅದರಲ್ಲಿ ಯಾವುದೋ ಒಂದು ನಂಬರ್ ಬರೆದಿದ್ದಾರೆ, ಅದರಲ್ಲಿ 8 ನಂಬರ್ ಇದ್ದಾವೆ, ಇನ್ನೊಂದು ನಂಬರು, 2 ನಂಬರ್ ಯಾವುದು ಅಂತ ಗೊತ್ತಾಗ್ತಿಲ್ಲ ಅಮ್ಮ ಈ ನಂಬರ್ ಎಲ್ಲಾದರೂ ನೋಡಿದ್ದೆ ನೋಡು ಅಂತ ಭಾರ್ಗವಿ ತೋರಿಸುವಾಗ ಒಬ್ಬರು ಇನ್ನೊಬ್ಬರ ಹತ್ರ, ಲೋ ಅದ್ಯಾರು ಅಂತ ಗೊತ್ತಾಯ್ತಾ? ಮಕ್ಕಳನ್ನೆಲ್ಲ ಕದ್ದು ಅರೆಸ್ಟ್ ಆಗಿದ್ದಾರಲ್ಲ, ಅವ್ರ ಸೊಸೆನೇ, ಏನೋ ನ್ಯಾಯ ನೀತಿ ಅಂತ ಮಾತಾಡ್ತಾರೆ. ಇವ್ರ ನಿಜವಾದ ಬಣ್ಣ ಇವತ್ತು ಗೊತ್ತಾಯಿತು ಅಲ್ಲ ಅಂತ ಕಚಡ ಕೆಲಸ ಮಾಡಿ ರಾಜಾರೋಷವಾಗಿ ಓಡಾಡ್ತಾರಲ್ಲ, ಮಾನ ಮರ್ಯಾದೆ ಇದೆಯೋ ಇವರಿಗೆ? ನನ್ನಂಥವನಾಗಿದ್ದರೆ ಇಷ್ಟೊತ್ತಿಗೆ ಕೆರೆನೋ ಬಾವಿನೋ ನೋಡ್ಕೋತಿದ್ದೆ. ಇಂಥವರಿಗೆ ದುಡ್ಡಿಂದೆಲ್ಲ ನಡೆಯುತ್ತಪ್ಪ, ಏನು ಮಾಡಿದರೂ ಆರಾಮಾಗಿರ್ತಾರೆ ಇವರು ಅಂತಾರೆ. ರೀ ಯಾರೇ ನೀವು ಹೀಗೆ ಬಾಯಿಗೆ ಬಂದಾಗ ಮಾತಾಡ್ತೀರಾ ಅಂತಾಳೆ ಭಾರ್ಗವಿ. ಇರೋ ವಿಷಯ ಹೇಳ್ತಿದ್ದೀನಮ್ಮ, ಯಾಕೆ ಹಿಂಗೆ ಕೂಗಾಡ್ತಿದ್ಯಾ? ಹೋ, ನಿನ್ನ ಬಗ್ಗೆ ನನಗೆ ಗೊತ್ತಿಲ್ವಾ? ಊರಿಗೆಲ್ಲ ಉಪಕಾರ ಮಾಡ್ತೀನಿ ಅಂತ ನಂಬಿಸ್ತೀರಾ ನೀವು? ನಿಮ್ಮ ಅಪ್ಪ ಮಕ್ಕಳ ಜೊತೆ ಕೈ ಜೋಡಿಸಿದ್ದೀರಾ, ಅದಕ್ಕೆ ಅಲ್ವಾ ನಿಮ್ಮ ಅಪ್ಪ ಸತ್ತಿದ್ದು ಅಂತಾರೆ. ಏಯ್ ಅಂತಾಳೆ ಭಾರ್ಗವಿ. ಸುಮ್ಮನಿರಮ್ಮ, ನ್ಯೂಸ್ ಆನ್ ಮಾಡಿದರೆ ಬರೀ ನಿಮ್ಮದೇ ವಿಷಯ. ಮೊದಲು ನಿಮ್ಮ ಅಪ್ಪ, ಈಗ ನಿಮ್ಮ ಮಾವ, ಹುಟ್ಟಿದ ಮನೆ ಹೋದ ಮನೆ ಎಲ್ಲರ ಇದೇ ತರಹ ಇದ್ದಾರಲ್ಲಮ್ಮ, ಇಷ್ಟಾದರೂ ಹಿಂಗಮ್ಮ ತಲೆ ಎತ್ಕೊಂಡು ಓಡಾಡ್ತೀರಾ? ಥೂ, ಉಗಿತಾರೆ, ಉಗಿಸ್ಕೊಳ್ಳಿ ಅಂತಾರೆ. ಸುಮ್ಮನಿರ್ರಿ ಸಾಕು. ಯಾಕೆ ಸುಮ್ಮನೆ ನಿಮ್ಮ ಪಾಡಿಗೆ ನೀವು ಕೆಲಸ ನೋಡ್ಕೊಂಡು ಹೋಗೋಕ್ಕಾಗಲ್ವಾ? ನಮ್ಮ ಮಾವನ ಮೇಲೆ ಆರೋಪ ಬಂದಿದೆ, ಆದರೆ ಅವರೇ ಅಪರಾಧಿ ಅಂತ ಸಾಬೀತಾಗಿಲ್ಲ. ಸಾಕ್ಷಿನೇ ಇಲ್ಲದೆ ಎಲ್ಲನೂ ನಂಬೋ ಈ ಸಮಾಜ ಮಹಾನ್ ವ್ಯಕ್ತಿನ ಪಾಪಿ ಅಂತಾರೆ, ಪಾಪಿನ ಮಹಾನ್ ವ್ಯಕ್ತಿ ಅಂತಾರೆ. ಇಷ್ಟೆಲ್ಲ ಮಾತಾಡ್ತಿದ್ದೀರಲ್ಲ, ನಮ್ಮ ಮಾವನೇ ಅಪರಾಧಿ ಅಂತ ಸಾಬೀತು ಮಾಡೋಕ್ಕೆ ಏನು ಸಾಕ್ಷಿ ಇದೆ ನಿಮ್ಮ ಹತ್ರ? ಸಾಕ್ಷಿ ಇದ್ದರೆ ತಂದುಕೊಡಿ, ನಾನು ಹೋಗಿ ವಾದ ಮಾಡಿ ಮಾವನ ಬಿಡಿಸ್ಕೊಂಡು ಬರ್ತೀನಿ. ಆ ವಿಷಯ ಗೊತ್ತಿಲ್ಲದೆ ಬಾಯಿಗೆ ಬಂದಾಗ ಮಾತಾಡಿದರೆ ಡಿಫಾಮೇಷನ್ ಕೇಸ್ ಹಾಕ್ತೀನಿ, ಹೋಗ್ರಿ ಎಲ್ಲಿಂದ ಅಂತಾಳೆ ಭಾರ್ಗವಿ. ಅವರು ಹೋಗ್ತಾರೆ. ನೀನು ಹೀಗೆ ಕೂಗಿ ಇಬ್ಬರನ್ನ ಬಾಯಿ ಮುಚ್ಚಿಸ್ಬೋದು, ಆದರೆ ಪ್ರಪಂಚದ ಬಾಯಿ ಮುಚ್ಚಿಸೋಕ್ಕಾಗುತ್ತಾ ಭಾರ್ಗವಿ ಅಂತಾರೆ ಪೂರ್ಣಿಮಾ. ಏನಮ್ಮ ನೀನು, ಅವರೆಲ್ಲ ಅಪ್ಪನ ಬಗ್ಗೆ ಮಾವನ ಬಗ್ಗೆ ಅಷ್ಟೆಲ್ಲ ಮಾತಾಡ್ತಿದ್ರು ನೋಡ್ಕೊಂಡು ಸುಮ್ಮನಿರು ಅಂತಿದ್ಯಲ್ಲ ಅಂತಾಳೆ ಭಾರ್ಗವಿ. ನೋಡು ಭಾರ್ಗವಿ, ಸಮಾಜ ಸುಮ್ಮನಾಗಬೇಕು ಅಂದರೆ ಸತ್ಯ ಆಚೆ ಬರಲೇಬೇಕು. ಆ ಸತ್ಯನ ನೀನು ಹುಡುಕಬೇಕು. ಬರೀ ನಿಮ್ಮ ಅಪ್ಪನ ಹೆಸರು ಒಂದೇ ಅಲ್ಲ, ನಿಮ್ಮ ಮಾವನ ಹೆಸರನ್ನು ನೀನೇ ಸರಿ ಮಾಡಿಸ್ಬೇಕು. ನಿಮ್ಮ ಅಪ್ಪ ನಿಮ್ಮ ಮಾವ ಇಬ್ಬರು ಯಾವ ತಪ್ಪು ಮಾಡಿಲ್ಲ ಅಂತ ಸಾಬೀತು ಮಾಡು. ಹಾಗಂತ ನೀ ನನಗೆ ಮಾತು ಕೊಡು.
ಅಂತ ಕೈಯನ್ನು ಮುಂದೆ ಮಾಡ್ತಾರೆ ಪೂರ್ಣಿಮಾ. ಅಮ್ಮನ ಕೈ ಮೇಲೆ ಕೈ ಇಟ್ಟು ಆದಷ್ಟು ಬೇಗ ಗಾಯತ್ರಿ ಮುಖವಾಡನ ಕಳ್ತೀನಮ್ಮ ಅಂತಾಳೆ ಭಾರ್ಗವಿ. ಇದನ್ನು ಹೋರಾಟ ಅಂದ್ಕೋಬೇಡ ಭಾರ್ಗವಿ, ನಿಮ್ಮ ಮನೆ ಖುಷಿ ತಗೊಳ್ಳೋಕ್ಕೆ ನೀನು ಮಾಡ್ತಿರೋ ಕೆಲಸ ಅಂದ್ಕೋ. ಆ ಮನೆ ಮತ್ತೆ ಮೊದಲಿನ ಹಾಗೆ ನೆಮ್ಮದಿಯಾಗಿರಬೇಕು. ಆ ನೆಮ್ಮದಿನ ವಾಪಸ್ ತರೋದಕ್ಕೆ ಸೊಸೆಯಾಗಿ ನೀನೇನು ಬೇಕಿದ್ರೂ ಮಾಡು, ನಾನು ನಿನ್ನ ಜೊತೆ ಇರ್ತೀನಿ ಅಂತಾರೆ ಪೂರ್ಣಿಮಾ. ಅಮ್ಮ ನನ್ನ ಹತ್ರ ಒಂದು ಉಪಾಯ ಇದೆ ಅಂತಾಳೆ ಭಾರ್ಗವಿ. ಏನೇ ಅದು ಅಂತಾರೆ ಪೂರ್ಣಿಮಾ. ಈಚೆ ಬೃಂದ ಒಂದು ಕಡೆ ಬರ್ತಾಳೆ. ಅಲ್ಲಿಗೆ ಗಾಯತ್ರಿ ಬಂದು ಕಾರಿಂದ ಇಳಿತಾರೆ. ಇಲ್ಯಾಕೆ ಬರೋದಕ್ಕೆ ಹೇಳಿದೆ, ಮನೇಲಿ ಮಾತಾಡ್ಬೋದಿತ್ತಲ್ವಾ ಅಂತಾರೆ ಗಾಯತ್ರಿ. ಅತ್ತೆ, ಇದು ಮನೇಲಿ ಮಾತಾಡೋ ವಿಷಯ ಅಲ್ಲ, ಇದು ನಿಮ್ಮ ಬೆನ್ನ ಹಿಂದೆ ಏನೇನು ನಡೀತಿದೆ ಗೊತ್ತಾ, ನೀವು ಸ್ವಲ್ಪ ಯಾಮಾರಿದ್ರು ಜೈಲು ಸೇರ್ತಿದ್ರಿ ಅಂತಾಳೆ ಬೃಂದ. ಏನಾಯಿತು, ಏನಾದರೂ ಸಾಕ್ಷಿ ಸಿಕ್ತಾ ಅಂತಾರೆ ಗಾಯತ್ರಿ. ಭಾರ್ಗವಿ ಏನೋ ಸಾಕ್ಷಿ ಹುಡುಕ್ತಾ ಇದ್ದಾಳೆ ಅತ್ತೆ, ಆದರೆ ಏನು ಅಂತ ಗೊತ್ತಿಲ್ಲ. ಅವಳಿಗೆ ಸುಳ್ಳನ್ನು ಸತ್ಯ ಅಂತ ಪ್ರೂವ್ ಮಾಡೋ ಶಕ್ತಿ ಇದೆ. ಇನ್ನು ಸತ್ಯ ಏನಾದರೂ ಸಿಕ್ಕರೆ ಏನು ಮಾಡ್ಬೋದು ಗೊತ್ತಿಲ್ವಾ. ಇದೊಂದು ಸಾಕ್ಷಿ ಅವಳ ಕೈ ಸೇರಿದರೆ ನಿಮ್ಮ ಕತೆ ಮುಗೀತು ಅತ್ತೆ ಅಂತ ಫೈಲನ್ನು ತೋರಿಸ್ತಾಳೆ ಬೃಂದ. ಈಚೆ ಅರ್ಜುನ್ ಆಫೀಸ್ ರೂಮ್ಗೆ ಬಂದು ಇಲ್ಲೇ ಇಟ್ಟಿದ್ನಲ್ಲ ಅತ್ತಿಗೆ ಚಿಕ್ಕು ಅಂತ ಕೂಗ್ತಾನೆ. ಅರ್ಜುನ್ ಅಂತ ಜಗನ್ ಬಂದು, ಏನು ಅರ್ಜುನ್ ಕರೆದೆ ಅಲ್ವಾ ಅಂತಾರೆ. ಇಲ್ಲೊಂದು ಫೈಲ್ ಇಟ್ಟಿದ್ದೆ ಚಿಕ್ಕು, ಕಾಣಿಸ್ತಿಲ್ಲ ಅಂತಾನೆ ಅರ್ಜುನ್. ಇಲ್ಲೇ ಎಲ್ಲೋ ಇರಬೇಕು ನೋಡು ಅಂತಾರೆ ಜಗನ್. ಆ ಫೈಲ್ ಏನಾದರೂ ಬೇರೆಯವ್ರ ಕೈ ಸಿಕ್ಕಿದ್ರೆ ನಾನು ಮಾಡಿರೋ ಪ್ಲ್ಯಾನ್ ಎಲ್ಲ ನೀರಲ್ಲಿ ಹೋಮ ಮಾಡಿದ ಹಾಗಾಗುತ್ತೆ, ಸಾಕ್ಷಿ ನಾಶ ಮಾಡಿ ಡ್ಯಾಡ್ ಜೈಲಲ್ಲೇ ಪರ್ಮನೆಂಟ್ ಆಗಿ ಇರೋ ಹಾಗೆ ಮಾಡ್ತಾರೆ ಅಂತಾನೆ ಅರ್ಜುನ್. ರಿಲ್ಯಾಕ್ಸ್ ಅರ್ಜುನ್, ಹಾಗೆಲ್ಲ ಏನೂ ಆಗಲ್ಲ, ಕಾಮಾಗಿ ಯೋಚನೆ ಮಾಡು. ಯಾರಾದರೂ ತಗೊಂಡಿದ್ರೆ ಮನೆಯವರೇ ತಗೊಂಡಿರ್ತಾರಲ್ವಾ, ಸ್ವಲ್ಪ ಕೂಲಾಗಿ ಯೋಚನೆ ಮಾಡು. ನಿನ್ನ ಜೊತೆ ಇಲ್ಲಿಗೆ ಯಾರು ಬಂದಿದ್ರು ಅಂತಾರೆ ಜಗನ್. ಈಚೆ ಬೃಂದಾಗೆ ಕಾಲ್ ಬರುತ್ತೆ. 1 ನಿಮಿಷ ಅತ್ತೆ ಅಂತ ಕಾಲ್ ರಿಸೀವ್ ಮಾಡ್ತಾಳೆ ಬೃಂದ. ಹಲೋ ಹೊತ್ತಿಗೆ, ಆವಾಗ ಒಂದು ಫೈಲ್ ತಗೊಂಡನಲ್ಲ, ನೀವೇನಾದರೂ ಎತ್ತಿಟ್ಟಿದ್ದೀರಾ ಅಂತಾನೆ ಅರ್ಜುನ್. ಅಯ್ಯೋ ಅರ್ಜುನ್, ಇಲ್ಲ, ಅದನ್ನು ನೀನೇ ತಗೊಂಡು ಹೋದ್ಯಲ್ಲ ಅಂತಾಳೆ ಬೃಂದ. ಇಲ್ಲ, ಫೈಲ್ ಬಿಟ್ಟು ಹೋಗಿದ್ದೆ, ನನಗೆ ಚೆನ್ನಾಗಿ ನೆನಪಿದೆ ಅಂತಾನೆ ಅರ್ಜುನ್. ಹೌದಾ, ಟೆನ್ಷನಲ್ಲಿ ಇದ್ದೆ ಅಲ್ವಾ, ಮೋಸ್ಟ್ಲಿ ಅಲ್ಲೇ ಎಲ್ಲಾದರೂ ಇರ್ಬೋದು, ನೋಡು ಅಂತಾಳೆ ಬೃಂದ. ಅಂದರೆ ಆ ಫೈಲ್ನ ನೀವು ನೋಡಿಲ್ಲ ಅಲ್ವಾ ಅಂತಾನೆ ಅರ್ಜುನ್. ಇಲ್ಲ ಅರ್ಜುನ್, ನಾನು ನೋಡಿಲ್ಲ. ಈಗ ನೀನು ನನಗೆ ಕಾಲ್ ಮಾಡಿದ್ದು ಆ ಫೈಲ್ ಕಾಣಿಸ್ತಿಲ್ಲ ಅಂತನಾ, ಅಥವಾ ನಾನೇನಾದರೂ ಎತ್ಕೊಂಡಿದ್ನೋ ಅನ್ನೋ ಅನುಮಾನದಲ್ಲಿ ಕಾಲ್ ಮಾಡಿದ್ಯಾ ಅಂತಾಳೆ ಬೃಂದ. ಚೇಚೆ, ಹಾಗೆಲ್ಲ ಅದಕ್ಕೆ ತಪ್ಪು ತಿಳ್ಕೊಬೇಡಿ, ಇಲ್ಲೇ ಇದ್ರಲ್ಲ, ನಿಮಗೇನಾದರೂ ಗೊತ್ತಿರ್ಬೋದಾ ಅಂತ ಕಾಲ್ ಮಾಡಿದೆ ಅಷ್ಟೇ, ಇಲ್ಲೇ ಎಲ್ಲೋ ಇರಬೇಕು, ನಾನು ಹುಡುಕ್ತೀನಿ ಬಿಡಿ ಅಂತ ಅರ್ಜುನ್ ಹೇಳ್ತಾನೆ. ಆ ಫೈಲ್ ತುಂಬ ಇಂಪಾರ್ಟೆಂಟ್ ಅಂತ ಬೇರೆ ಹೇಳ್ತಿದ್ದೆ, ಹುಷಾರು ಅಂತಾಳೆ ಬೃಂದ. ಓಕೆ, ಕ್ಯಾರಿ ಆನ್ ಅಂತ ಕಾಲ್ ಕಟ್ ಮಾಡ್ತಾನೆ ಅರ್ಜುನ್. ಈಚೆ ಗಾಯತ್ರಿ, ವೆರಿ ಗುಡ್ ಬೃಂದ, ನೀನೊಬ್ಳು ನನ್ನ ಜೊತೆಗಿದ್ರೆ ಆ ಮನೆಯವ್ರು ಏನೂ ಮಾಡೋಕ್ಕಾಗಲ್ಲ, ಮನೆ ಆಸ್ತಿ ಎಲ್ಲ ನೀನೇ ಇಟ್ಕೊ ಅಂತಾರೆ. ಆಗ ಬೃಂದ ಫೈಲನ್ನು ಕೊಡ್ತಾಳೆ. ಹೀಗೆ ನನ್ನ ಜೊತೆ ಯಾವಾಗಲೂ ಇರು ಅಂತಾಳೆ ಗಾಯತ್ರಿ. ಈಚೆ ಅರ್ಜುನ್ ಭಾರ್ಗವಿ ಬಟ್ಟೆ ಇರೋದನ್ನು ನೋಡ್ತಾನೆ. ಇದು ನೀವಾ ಭಾರ್ಗವಿ ಅಂತಾನೆ. ಈಚೆ ಬೃಂದನ ಹತ್ರ ಭಾರ್ಗವಿ ಬಂದು, ನೀನು ಮಾಡಿರೋ ಕೆಲಸ ಸರಿಯಾಗಿ ಮಾಡಬೇಕು ಕಣೆ ಅಂತಾಳೆ. ಏನು ಮಾತಾಡ್ತಿದ್ಯಾ ಅಂತಾಳೆ ಬೃಂದ. ನೀನು ಕೊಟ್ಟಿದ್ಯಲ್ಲ ಕೊರಿಯರ್ ಡೆಲಿವರಿ, ಆ ಕೆಲಸ ಸರಿಯಾಗಿಲ್ಲ, ಕಸ್ಟಮರ್ ಕೂಗಾಡ್ತಿರ್ತಾರೆ ಕಣೆ, ಇನ್ನೇನು ನಿನಗೆ ಫೋನ್ ಬರ್ಬೋದು, ಮಾವನ ವಿಷಯಕ್ಕೆ ಏನಾದರೂ ತಲೆ ಹಾಕಿದರೆ ಗೊತ್ತಲ್ಲ ಈ ಭಾರ್ಗವಿ ಏನು ಅಂತ ಅಂತಾಳೆ ಭಾರ್ಗವಿ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲ್